ತಂದೆ ಶರಣು. ಶರಣು ಶರಣು. ಎದ್ದೇಳಿ ಭಕ್ತರಿ. ಮಹಾತ್ಮರೇ, ನಾವು ಗೋಳಿ ಗೋವಿಂದಪುರದವರು. ನಾವು ನಿಮ್ಮಲ್ಲಿಗೆ ಸಂತಾನ ಭಾಗ್ಯ ಕೇಳಲು ಬಂದಿದ್ದೇವೆ ನೋಡು ಗುರುದೇವ. ಗುರುವೇ, ಈ ಬಂಜೆ ಹೃದಯವನ್ನು ತಮ್ಮ ಪಾದದಡಿಯಲ್ಲಿ ಹಾಕುತ್ತೇನೆ. ನನಗೆ ಸಂತಾನ ಫಲವನ್ನು ಅನುಗ್ರಹಿಸು ತಂದೆ. ಆಗಲಿ ತಾಯಿ, ಎದ್ದೇಳು. ತಾಯಿ, ಇದೇ ಮಾತು ಕೊನೆಯವರೆಗಿರಲಿ. ನಿನ್ನ ಕಷ್ಟಗಳು ನನ್ನ ಕಣ್ಣು ಮುಂದೆ ಹಾದು ಹೋಗಿವೆ. ನಿಮಗೆ ಸಂತಾನ ಫಲವನ್ನು ಕೊಡುವೆ. ಆದರೆ ನನ್ನದೊಂದು ಮಾತು ತಾಯಿ, ಮಾತು. ಹೇಳು ತಂದೆ, ಅದ್ಯಾವ ಮಾತು ಹೇಳು ತಂದೆ, ಅದ್ಯಾವ ಮಾತು ಹೇಳು. ನೀವು ಏನು ತಿಳಿದುಕೊಳ್ಳುವುದಿಲ್ಲಂದರೆ ನಮ್ಮಲ್ಲಿ ಭಕ್ತಿಯಿಂದ ಇದ್ದಷ್ಟು ಹಣವನ್ನು ಕೊಡುವುದೇವಾ? ಅಯ್ಯೋ ಶಿವ ಶಿವ, ಎಂತ ಮಾತನಾಡಿದಿರಿ ಭಕ್ತ. ಎಷ್ಟಿದೆಯಪ್ಪ ನಿನ್ನ ಹಣ? ಹಣ ಕೊಟ್ಟು ಮಕ್ಕಳನ್ನು ಕೇಳಲು ಬಂದಿರುವೆಯಾ ಹುಚ್ಚಪ್ಪ? ಯಾರಾದರೂ ಶಕುನ ಹತ್ತಿರ ಹೋಗಿ ಹಣ ಕೊಟ್ಟು ಕೇಳು ನಿನ್ನ ಭವಿಷ್ಯವನ್ನು. ಈ ಹಣದ ವಿಷಯವನ್ನು ಮಾತ್ರ ನನ್ನ ಮುಂದೆ ಎತ್ತಬೇಡಪ್ಪ, ಎತ್ತಬೇಡ. ದೇವ, ಮಕ್ಕಳಿನ ಕೊರಗಿನಲ್ಲಿ ಹಾಗೆ ಮಾತನಾಡಿದೆ. ನನ್ನ ತಪ್ಪನ್ನು ಮನ್ನಿಸು ದೇವ. ಗುರುವೇ, ಎಲ್ಲವನ್ನ ನಾಲಿಗೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಕ್ಷಮಿಸಬೇಕು. ಯಾಕೆಂದರೆ ಅವರು ಮಾತನಾಡಿದ ಮಾತನ್ನು ಬದಿಗಿಟ್ಟು ನಮಗೆ ಸಂತಾನ ಫಲವನ್ನು ಅನುಗ್ರಹಿಸು ತಂದೆ. ಎದ್ದೇಳು ತಾಯಿ, ಎದ್ದೇಳು. ತಾಯಿ, ನಿನ್ನ ಹೃದಯದಲ್ಲಿ ಗೋತಾರಕ್ಕಾಗಿ ಒಬ್ಬ ಗಂಡು ಮಗು ಜನಿಸಿ ಬರುವನು. ಆದರೆ ತಾಯಿ, ನನ್ನದೊಂದು ಮಾತು ಮರೆಯಬೇಡ ತಾಯಿ, ಮರೆಯಬೇಡ. ಅದ್ಯಾವ ಮಾತು ಹೇಳಿದೆ ತಂದೆ? ತಾಯಿ, ನಿಮಗೆ ಮೊದಲು ಹುಟ್ಟಿದ ಮಗುವನ್ನು ತಂದು ನನ್ನ ಮಠಕ್ಕೆ ಒಪ್ಪಿಸುತ್ತೇನೆಂದು ವಚನ ಕೊಡಿರಿ. ಅಂದರೆ ನಿಮಗೆ ಕಾರಿಕ ಭಂಡಾರವನ್ನು ಕೊಡುವೆನು. ಈ ಕಂಬಳಿ ಬೆತ್ತವನ್ನು ಮುಟ್ಟಿ ಹೇಳಿರಿ. ಆಗಲಿ ತಂದೆ. ನೀವು ಬಯಸುವ ಭಾಗ್ಯವನ್ನು ಕೊಡುತ್ತೇನೆ, ತೆಗೆದುಕೊಳ್ಳಿರಿ. ನಿಲ್ಲು 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 ಅಮೋಘ ಸಿದ್ದೇಶ. ಅಂತ ಹುಟ್ಟು ಬಂಜೆಯರಿಗೆ ನೀವು ಹೇಗೆ ಮಕ್ಕಳ ಬಲವನ್ನು ಕೊಡುವೆ? ಸಿದ್ದೇಶ, ವಿಚಾರ ಮಾಡು. ತಂದೆ, ಕೈಲಾಸದಲ್ಲಿ ತಮ್ಮ ಸೇವೆ ಮಾಡುತ್ತಾ ಇದ್ದೆ. ಬೇಡವೆಂದರೂ ನನ್ನನ್ನು ಈ ಧರೆಗೆ ಕಳುಹಿಸಿದಿರಿ. ನಾನು ಕೇಳಲಿಲ್ಲವೇ ತಂದೆ? ಹುಟ್ಟು ಬಂಜೆಯರಿಗೆ ಸಂತಾನ ಫಲ, ಮಳೆ ಕೀಲು ಬೆಳೆ ಕೀಲು ಎಲ್ಲವೂ ತಮ್ಮ ಇಚ್ಛೆಯಂತೆ ಆಗಲಿ ಎಂದು ಹರಿಸಲಿಲ್ಲವೇ ತಂದೆ? ಈಗ ಏನು ಹೇಳಿವಿರಿ ತಂದೆ, ಏನು ಹೇಳಿವಿರಿ? ಭಲೇ ಭಲೇ ಸಿದ್ದೇಶ, ನಿನ್ನ ಭಕ್ತಿಗೆ ಸಂತಾನ ಫಲವನ್ನು ಕೊಟ್ಟು ನಿನ್ನ ಭಕ್ತರನ್ನು ಉದ್ಧರಿಸು. ನೀನು ಕೊಡುವ ಫಲವನ್ನು ನಾನೇ ಹುಟ್ಟಿ ಬಂದು ಪ್ರಸಾದ ಗಂಟಿನ ಅಧಿಕಾರವನ್ನು ವಹಿಸಿಕೊಳ್ಳುವೆನು. ಕೊಡು ಹುಟ್ಟು ಬಂಜೆಯರಿಗೆ ಮಾತೆಯನ್ನು ವಹಿಸಿಕೊಳ್ಳುವುದು ಕೊಡು ಹುಟ್ಟು ಬಂಜೆ. ಈ ಸಂತಾನ ಫಲಕ್ಕೆ ಕಾಲಕ್ಕೆ ಕಲಿಯುಗ ಬಂದರೂ ನಿನ್ನ ಭಂಡಾರ ಕಾರಿಕದ ಮಹಿಮೆ ಸುಳಾಗುವುದಿಲ್ಲ. ಭಂಡಾರದ ಮಹಿಮೆಯನ್ನು ತಿಳಿಸು ಆ ನಿನ್ನ ಭಕ್ತರಿಗೆ. ಆಗಲಿ ತಂದೆ. ತಾಯಿ, ತೆಗೆದುಕೊಳ್ಳಿರಿ ಕಾರಿಕ ಭಂಡಾರವನ್ನು. ಇದನ್ನು ಸ್ವೀಕರಿಸಿ. ನಿಮ್ಮ ಉದರದಲ್ಲಿ ನನ್ನ ತಂದೆ ಶಿವನು ಹುಟ್ಟಿ ಬರುವನು. ಆ ಶಿವನನ್ನು ಪ್ರೇರೇಪಿಸಿರಿ, ನಿಮಗೆ ಒಳ್ಳೆಯದಾಗುತ್ತದೆ. ನಿಮಗೆ ಮೊದಲು ಹುಟ್ಟಿದ ಮಗುವನ್ನು ತಂದು ನನ್ನ ಮಠಕ್ಕೆ ಒಪ್ಪಿಸಬೇಕು. ತಿಳಿಯಿತೆ ತಾಯಿ? ತಿಳಿಯಿತು ತಂದೆ, ತಿಳಿಯಿತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಂದೆ, ನಾವಿನ್ನು ಹೋಗಿ ಬರ್ತೀವಿ. ಆಶೀರ್ವಾದ ಮಾಡಿ ಕಳಿಸಿರಿ ದೇವ. ಒಳ್ಳೆಯದಾಗಲಿ, ಹೋಗಿ ಬನ್ನಿರಿ ಭಕ್ತರೇ.